ಹ್ಯಾಪಿ ವರ್ಲ್ಡ್ ಫ್ಯಾಮಿಲಿ ಡೇ. ಗುರೂಜಿ ಆಚಾರ್ಯ ವಿಜಯ ವಿನಾಯಕ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಜುಲೈ 22 ಅವ್ರು ಹುಟ್ಟಿದ ಹಬ್ಬ ಅಂತ ಕೇಳಿದೆ. ಆ ಹುಟ್ಟಿದ ಹಬ್ಬಕ್ಕೆ ಸರಿಯಾಗಿ ವರ್ಲ್ಡ್ ಫ್ಯಾಮಿಲಿ ಡೇ ಆಚರಣೆ ಮಾಡ್ತಾ ಅಂತ ಕೇಳಿದೆ. ತುಂಬಾ ಸಂತೋಷ. ಹುಟ್ಟಿದ್ದಕ್ಕೂ ಸಾರ್ಥಕ. ಬದುಕಿದ್ದಕ್ಕೆ ಹುಟ್ಟಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಹೇಗಿರ್ಬೇಕು, ಸಾರ್ಥಕ ಜೀವನ ಹೇಗಿರ್ಬೇಕು ಅದನ್ನ ಈ ಸೇವಕ ಸಂಸ್ಥೆ ಆಚಾರ್ಯರ ಜೀವನದಿಂದ ಕಲ್ತ್ಕೋಬೇಕು. ನನ್ನ ಈ ದಿವಸ ಆದರ್ಶ ವಿದ್ಯಾಸಂಸ್ಥೆಗೆ ಬರ್ಲಿಕ್ಕೆ ಆಹ್ವಾನ ಮಾಡಿದಂತ ವಿಜಯ್ ಅವರಿಗೆ, ಎಲ್ಲ ಅಧ್ಯಾಪಕ ವರ್ಗದವರಿಗೆ ನನ್ನ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು. ಇದು 2 ಸಲ ಬರ್ತಾ ಇದ್ದೆ. ನಾನು ಮೊದಲನೇ ಸಲ ಒಂಥರ ಮುಂಚೆ ಬಂದಿದ್ದೆ, ಮಕ್ಕಳನ್ನು ನೋಡಿ, ಅವರ ಚಟುವಟಿಕೆ ನೋಡಿ, ಮತ್ತೆ ಅಧ್ಯಾಪಕ ವೃಂದ ಅಮೃತಹಳ್ಳಿ ಅವರು ಮಾಡ್ತಾ ಇರೋ ಕೆಲಸ ನೋಡಿ ತುಂಬಾ ಸಂತೋಷ ಪಟ್ಟಿದ್ದೆ. ಇದು 2ನೇ ಸಲ ಬರ್ತಾ ಇರೋದು. ಜೀವನ ನಮ್ಮ ಜೀವನ ಸಾರ್ಥಕ ಆಗ್ಬೇಕು, ಬದುಕು ಸಾರ್ಥಕ ಆಗ್ಬೇಕಾದ್ರೆ ಹೇಗಪ್ಪ ಆಗುದು? ಬದುಕು ಸಾರ್ಥಕ ಆಗ್ಬೇಕಾದ್ರೆ ಒಳಗೆ ಶಾಂತಿಯನ್ನು ಕಾಣಬೇಕು. ನಮ್ಮಲ್ಲಿ ಶಾಂತಿಯನ್ನು ಕಾಣಬೇಕಾದ್ರೆ ನಾವು ನಮ್ಮ ಸುತ್ತಮುತ್ತ ಪ್ರೇಮ ಸೌಹಾರ್ದ ಹರಡಬೇಕು. ಪ್ರೇಮ ಸೌಹಾರ್ದವನ್ನ ನಾವು ಕಾಣಬೇಕು. ನಮ್ಮೊಳಗೆ ಶಾಂತಿಯ ದೀಪ ಬೆಳಗಬೇಕು. ಜಗತ್ತಿನಲ್ಲಿ ಪ್ರೇಮದ ದೀಪವನ್ನ ಹಚ್ಚಬೇಕು. ಆ ಪ್ರೇಮದ ದೀಪ ಬರೀ ಪ್ರೇಮ ಪ್ರೇಮ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಪ್ರೇಮದ ದೀಪ ಹಚ್ಚಬೇಕಾದ್ರೆ ನಾವು ಹೇಗೆ ಸಮಾಜದ ಸೇವೆ ಮಾಡಿ, ಸೇವೆ ಮೂಲಕ ಜೀವನ ಮಾಡಬೇಕು. ಆ ಸೇವೆ ಮೂಲಕ ಜೀವನ ಮಾಡೋದ್ರಿಂದ ಪ್ರೇಮ ಭಾವವನ್ನ ಹರಡಬೇಕು ಸಮಾಜದಲ್ಲಿ. ಇದನ್ನ ಸೇವಕ ಸಂಸ್ಥೆಯಿಂದ ನೋಡಿದೆ. ವಿಜಯಜಿ ಅವರ ಕಾರ್ಯಚಟುವಟಿಕೆ ನೋಡಿದೆ, ಸೇವಕ ಸಂಸ್ಥೆಯ ಕಾರ್ಯಚಟುವಟಿಕೆ ತುಂಬಾ ಸಂತೋಷ ಆಯಿತು. ಸೇವಾ ಭಾವನೆಯಿಂದ ಜಗತ್ತಿನಲ್ಲಿ ಪ್ರೇಮ ಸೌಹಾರ್ದ ಹರಡುವಿಕೆ ಒಳ್ಳೆ ಸಂಸ್ಥೆ. ಇದರಲ್ಲಿ ಭಾಗವಹಿಸಿರೋ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು, ಅಭಿನಂದನೆಗಳು. ಇಂಥ ಸಂಸ್ಥೆ ಗುರುಜಿಯವರ ಮಾರ್ಗದರ್ಶನ ಸಿಗೋದು ಬಹಳ ಕಷ್ಟ. ತಾವೆಲ್ಲ ಪಡ್ಕೊಂಡಿದ್ದೀರಿ, ತಾವೆಲ್ಲ ಭಾಗ್ಯವಂತರು. ಕಡೆಗೆ ಇಲ್ಲಿ ಮಕ್ಕಳು ನೋಡಿದೆ, ದೈವಿ ಮಕ್ಕಳು. ಮಕ್ಕಳಲ್ಲಿ ಭಗವಂತ ಇದ್ದಾರೆ ಅಂತ ಹೇಳ್ತಾರೆ. ಮಕ್ಕಳು ದೇವರ ಸ್ವರೂಪ ಅಂತ ಹೇಳ್ತಾರೆ. ಆ ಮಕ್ಕಳ ಮನಸ್ಸು ಮುಗ್ಧ. ಆ ಮುಗ್ಧ ಮನಸ್ಸು ಬೆಳೀತಾ ಬೆಳೀತಾ ಸಮಾಜದಲ್ಲಿ ವಿಷದ ಬೀಜ ಹತ್ತಿ ಬಿಡುತ್ತದೆ. ನಾನು ಬೇರೆ, ನೀನು ಬೇರೆ, ನನ್ನ ಧರ್ಮ ಬೇರೆ, ನಿನ್ನ ಜಾತಿ ಬೇರೆ, ಈ ವಿಷದ ಬೀಜ ಬೆಳೆದು ಬಿಡ್ತದೆ. ಎಲ್ಲ ಒಂದಾಗಿದ್ದುದು ಆ ಮಗುವಿನಲ್ಲಿ ಯಾವುದೂ ಇಲ್ಲ. ಶುದ್ಧ ಪ್ರೇಮ ಇದೆ, ನಿಷ್ಕಳಂಕ ನಗು ಇದೆ. ಅಂತ ಮಗು ಬೆಳೀತಾ ಬೆಳೀತಾ ಸಮಾಜದಲ್ಲಿ ಪೊಲ್ಯೂಷನ್ ಅಂತ ಹೇಳ್ತೇವೆ, ವಾತಾವರಣ ಕಲುಷಿತ ಆಗಿದೆ. ಮನಸ್ಸು ಕೂಡ ಕಲುಷಿತ ಆಗ್ತದೆ. ಆ ಮಕ್ಕಳಿಗೆ ಸರಿಯಾದ ಜ್ಞಾನ ಕೊಟ್ಟು ಶಾಂತಿ ಪ್ರೇಮದ ಪಾಠ ಹೇಳ್ಕೊಡೋದು ಬಹಳ ಮುಖ್ಯ. ಅದಕ್ಕೆ ನಮ್ಮ ಲೈಟ್ ಆಫ್ ಸೆಲ್ ಫೌಂಡೇಶನ್ ಇಂದ ಒಂದು ಸಣ್ಣದಾಗಿ ಒಂದು ಗುರುಕುಲ ಸ್ಥಾಪನೆ ಮಾಡಿದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ, ಶಾಂತಿ ಪ್ರೇಮ ಮತ್ತು ಸೇವಾ ಭಾವನೆಯನ್ನು ಕಳಿಸ್ಕೊಳ್ಳಿಕ್ಕೆ ಮಕ್ಕಳಿಗೆ ಗುರುಕುಲ ಶುರು ಮಾಡಿದೆ. ಅಷ್ಟು ಮಾತ್ರ ಸಾಕಾಗುದಿಲ್ಲ. ಮಕ್ಕಳಿಗೆ ಜೀವನ ಮಾಡ್ಬೇಕಾದ್ರೆ ಆಧುನಿಕ ತಂತ್ರಜ್ಞಾನ ಬೇಕು, ಟೆಕ್ನಾಲಜಿ ಬೇಕು. ಅದಕ್ಕೋಸ್ಕರ ವಿಸ್ಕಿಡ್ ಗುರುಕುಲ ಅಂದ್ರೆ ಮಕ್ಕಳಿಗೆ
ಒಂದು ಕೈಯಲ್ಲಿ ಶಸ್ತ್ರ, ಇನ್ನೊಂದು ಕೈಯಲ್ಲಿ ಶಾಸ್ತ್ರ, ಎರಡು ಬೇಕು. ಒಂದು ಕೈಯಲ್ಲಿ ಶಸ್ತ್ರ ಅಂತ ಹೇಳಿದ್ರೆ ಜೀವನ ಮಾಡೋ ಕಲೆ, ಜೀವನದಲ್ಲಿ ನಾನು ಏನ್ ಮಾಡ್ಬೇಕು, ಉದ್ಯೋಗ ಮಾಡ್ಬೇಕು, ಹೇಗೆ ನಾನು ಬದುಕಬೇಕು ಕಲ್ಪಿಸೋ ಕಲೆ. ಶಾಸ್ತ್ರ ಅಂದ್ರೆ ನಮ್ಮೊಳಗೆ ಹೇಗೆ ಭಗವಂತನ ಕಾಣಬೇಕು, ಎಲ್ಲರಲ್ಲಿ ಹೇಗೆ ಭಗವಂತನ ಕಾಣಬೇಕು, ಹೇಗೆ ಸೇವಾ ಭಾವನೆ ಜೀವನ ಮಾಡಬೇಕು, ಆತ್ಮನು ಮೋಕ್ಷಾರ್ಥಂ ಜಗತ್ತಾಯ ಭಾವನೆಯಿಂದ ನನ್ನ ಉದ್ಧಾರಕ್ಕೆ ನಾನು ಪ್ರವೇಶ ಮಾಡಬೇಕು ಮತ್ತು ಜಗತ್ತಿನ ಸೇವೆ ಮಾಡಬೇಕು. ಇದನ್ನ ಹೇಳ್ಕೊಳ್ಳಿಕ್ಕೆ ಬಿಸ್ಕಿಟ್ ಗುರುಗಳ ಅಂತ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಆದರ್ಶ ವಿದ್ಯಾಕೇಂದ್ರದಲ್ಲಿ ದೈವಿ ಮಕ್ಕಳಿಗೆ ಒಂದು ಪಾಠ ಕಲಿಸಿ, ಅವರಿಗೆ ಒಂದು ಜೀವನ ಪಾಠ ಕಲಿಸಿ, ಜೀವನ ಬದುಕುವುದನ್ನು ಕಲಿಸಿಕೊಟ್ಟು, ಸುಂದರವಾದ ಹೂ ಮಾಡೋದು, ಬೇರೆ ಬೇರೆ ಕಲೆಗಳನ್ನ ಹೇಳ್ಕೊಟ್ಟು, ಆ ಮುಗ್ಧ ಮನಸ್ಸಿಗೆ ಮಕ್ಕಳಿಗೆ, ದೈವಿ ಮಕ್ಕಳು ಮುಗ್ಧರು ಮತ್ತು ಅವರಿಗೆ ಒಂದು ಜೀವನದಲ್ಲಿ ಉತ್ಸಾಹ ಪ್ರೋತ್ಸಾಹ ಕೊಟ್ಟು, ಮಕ್ಕಳಿಗೆ ಮಾತ್ರ ಅಲ್ಲ ಅವ್ರ ತಂದೆ ತಾಯಿಗಳಿಗೂ ಕೂಡ ಒಂದು ಧೈರ್ಯ ಬರುವಂತ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅಮೃತವಳ್ಳಿ ಮಾ ಅವರಿಗೆ ಮತ್ತು ಗುರುಜಿಯವರಿಗೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ದೊಡ್ಡ ಕೆಲಸ. ಮಕ್ಕಳು ದೈವಿಕ ಮಕ್ಕಳು, ಆ ದೈವಿಕ ಮಕ್ಕಳಲ್ಲಿ ದೈವಿ ಶಕ್ತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋದು ಬಹಳ ಮುಖ್ಯ. ಆ ಕೆಲಸ ಇಲ್ಲಿ ನಡೀತಾ ಇದೆ. ಅದಕ್ಕೆ ಆದರ್ಶ ಅನ್ನೋದು ನಿಜವಾಗ್ಲೂ ಸರಿಯಾದ ಹೆಸರು. ಆದರ್ಶವಾಗಿ ಕೆಲಸ ನಡೀತಾ ಇದೆ. ನಮ್ಮಲ್ಲೂ ನಮ್ಮ ಸಂಸ್ಥೆಯಲ್ಲೂ ನಮ್ಮ ಶಿಷ್ಯರು ಕೆಲವರು ಹಲವಾರು ಜನ ಕೆಲಸ ಮಾಡ್ತಾರೆ. ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅಂತ ಸುಮಾರು 30 ವರ್ಷಗಳಿಂದ ಮಕ್ಕಳಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೂಲಕ ಆ ದೈವಿ ಮಕ್ಕಳಿಗೆ ಜೀವನವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯಿಂದ ಮಕ್ಕಳಲ್ಲಿ ತುಂಬಾ ಜೀವನದಲ್ಲಿ ಬದಲಾವಣೆ ಬರ್ತದೆ. ಆ ಪ್ರಯತ್ನ ಒಂದ್ ಕಡೆ ನಮ್ಮ ಒಬ್ಬರು ವಿದ್ಯಾರ್ಥಿಗಳು ನಡೀತಾ ಇದೆ. ಒಂದು ಕಡೆ ಗುರುಕುಲ ಪದ್ಧತಿಯನ್ನ ಆಧುನಿಕವಾಗಿ ತರುವ ಪ್ರಯತ್ನ ಮಾಡ್ತಿದ್ವಿ. ಇನ್ನೊಂದು ಕಡೆ ನಮ್ಮ ಸನಾತನ ಧರ್ಮದ ವೇದ ಉಪನಿಷತ್ತುಗಳನ್ನ ಪಾಠವನ್ನು ಮಾಡುವ ಕೆಲಸ ನಡೀತದೆ. ಅದನ್ನು ಹಲವಾರು ಜನ ಬೆನಿಫಿಟ್ ಪಡಿತಾರೆ. ಒಂದ್ ದೃಷ್ಟಿಯಲ್ಲಿ ನಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಮ್ಮ ಒಳಗೆ ನಾನು ಯಾರಂತ ಕಳ್ಕೋಬೇಕು, ಕಾಣ್ಬೇಕು, ನಿಜವಾದ ನಾನು ಯಾರು ಅಂತ ತಿಳ್ಕೋಬೇಕು ಮತ್ತು ಎಲ್ಲರಲ್ಲಿ ಆ ಭಗವಂತನನ್ನು ಕಂಡು ಸೇವಾ ಭಾವನೆಯಿಂದ ಜೀವನ ಮಾಡಿ ಕಲಿಬೇಕು. ಆತ್ಮನೋ ಮೋಕ್ಷಾರ್ಥಂ ನಮ್ಮ ಜೀವನ ಆಗಬೇಕು. ಇದು ಈ ಉದ್ದೇಶದಿಂದ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ನಾವು ಕೆಲಸ ಮಾಡ್ತಿದೆ. ಅದೇ ಉದ್ದೇಶದಿಂದ ಗುರುಜಿಯವರು ಮತ್ತು ಎಲ್ಲ ಸೇವಕರು ಕೆಲಸ ಮಾಡ್ತಿದ್ದಾರೆ. ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಿ ಈ ಕೆಲಸ ಇನ್ನೂ ಜಾಸ್ತಿಯಾಗಿ ನಡೀಲಿ, ಇನ್ನು ಹಲವರಿಗೆ ಇದು ಮುಟ್ಲಿ, ಹಲವಾರು ಸೇವಕರು, ಹಲವಾರು ಜನ ಗುರುಜಿಯವರ ಜ್ಞಾನ ಎಲ್ರಿಗೂ ಮುಟ್ಟಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ವರ್ಲ್ಡ್ ಫ್ಯಾಮಿಲಿ ಡೇ ಅಂದ್ರೆ ವಿಶ್ವ ಒಂದು ಕುಟುಂಬ, ವಸುದೈವ ಕುಟುಂಬಕಂ ಅಂತ ಹೇಳ್ತೇವೆ ನಾವು. ಇಡೀ ವಿಶ್ವ ಕುಟುಂಬ ಆಗ್ಬೇಕಾದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಒಂದು ಕುಟುಂಬದಲ್ಲಿ ಇಬ್ರು ಸರಿಯಾಗಿ ಒಟ್ಟಿಗೆ ಇರೋದೇ ಕಷ್ಟ ಆಗ್ಬಿಟ್ಟಿದೆ. ವಿಶ್ವ ಕುಟುಂಬ ಆಗೋದು ಬಿಡಿ, ಮನೆಯಲ್ಲಿ ಗಂಡ ಹೆಂಡತಿ ಅದು ಇಬ್ರು ಮಕ್ಕಳಿದ್ರೆ ಅಥವಾ ಅತ್ತೆ ಮಾವ ಇದ್ರೆ ಒಂದು ಕುಟುಂಬ ಆಗಿ ಉಳಿದ್ರೆ ಕಷ್ಟ ಆಗ್ಬಿಟ್ಟಿದೆ. ಒಳ ಜಗಳಗಳು, ಒಬ್ರಿಗೆ ನೋಡಿದ್ರೆ ಒಬ್ರಿಗೆ ಆಗಲ್ಲ. ಯಾಕೆ? ಏನಾಗ್ತಿದೆ ನಮ್ಮ ಸಮಾಜದಲ್ಲಿ, ಏನಾಗ್ತಿದೆ ಜನರಲ್ಲಿ? ಕುಟುಂಬಗಳೇ ಹೊಡಿತಾ ಇದ್ದಾವೆ. ಆ ವಿಶ್ವವೇ ಕುಟುಂಬ ಆಗೋದು ಹೇಗಾಗುತ್ತೆ? ನಮ್ಮಲ್ಲಿ ನಾವು ಯಾವಾಗ ಏಕತ್ವವನ್ನು ಕಂಡಾಗ, ಎಲ್ಲಲ್ಲಿ ಏಕತ್ವ ಭಾವನೆ ಬಂದಾಗ ವಿಶ್ವ ಕುಟುಂಬ ಆಗಲು ಸಾಧ್ಯ ಇದೆ. ಎಲ್ಲಿ ನಾವು ಬೇರೆ ಬೇರೆ ನೋಡ್ತೇವೆ ಅಲ್ಲಿ ಜಗಳ ಆಗ್ತದೆ, ಒಡಕತನ ಬರ್ತದೆ, ಕಾಮ ಕ್ರೋಧಗಳು ಬರ್ತವೆ. ಸೊ ವಿಶ್ವ ಒಂದು ಕುಟುಂಬ ಆಗಬೇಕಾದ್ರೆ ನಾವು ಎಲ್ಲರನ್ನ ಒಂದೇ ಭಾವನೆಯನ್ನು ಒಳಗೆ ಕಳಿಬೇಕು. ಇಲ್ಲಿ ಮಕ್ಕಳು ಧರ್ಮ ಜಾತಿ ಧರ್ಮ ನೋಡದೆ, ಜಾತಿ ಧರ್ಮ ತಿಳಿಯದೆ, ಆ ಜಾತಿ ಧರ್ಮದ ವಿಚಾರ ಮಾಡದೆ ಆ ಭಜನೆ ಪ್ರೇಯರ್ಗಳು ಮಾಡಿ ನೋಡಿದೆ. ಜಾತಿ ಧರ್ಮ ಮರಿಬೇಕು. ಜಾತಿ ಧರ್ಮ ಎಲ್ಲ ಸಮಾಜಕ್ಕೆ ಸಂಬಂಧಪಟ್ಟದ್ದು. ನಮ್ಮ ನಿಜವಾಗಿ ನೋಡಿದ್ರೆ ಒಂದೇ ಒಂದು ಧರ್ಮ ಇರೋದು ಆತ್ಮ ಧರ್ಮ. ನಾನು ಯಾರು, ನನ್ನೊಳಗಿರುವ ಭಗವಂತ ಎಲ್ಲರೊಳಗಿದ್ದಾನೆ ಅಂತ ಗೊತ್ತಾದಾಗ ವಿಶ್ವ ಒಂದು ಕುಟುಂಬ ಆಗ್ತದೆ.
ವಸುದೈವ ಕುಟುಂಬ ಆಗ್ತದೆ. ಆ ವಿಶ್ವ ಕುಟುಂಬ ಆಗ್ಲಿ, ಎಲ್ಲರೊಟ್ಟಿಗೆ ಪ್ರೇಮ ಸೌಹಾರ್ದ ಬೆಳಿಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ.